ಇಷ್ಟು ಆ ದೇವರು ಇಂದ್ರ ಅಂತ ನಮ್ಮ ಅಪ್ಪ ನನಗೆ ಇಟ್ಟಿರೋ ಹೆಸರು ನಾನು ಅವ್ನ ಗಾಡಿಗೆ ಇಟ್ಟಿದ್ದೀನಿ. ಬರೋ ಪೊಲೀಸ್ ಜೊತೆ ಫೈಟ್ ಮಾಡ್ತೀಯ? ಯಾವ್ದು ಫೇಮಸ್ ರೌಡಿ ಡೈಲಾಗ್ಗಳು. ಅಪರಾಧಿನ ವಿಚಾರಣೆ ಮಾಡಕ್ಕೆ ಬೇರೆ ಕೋಡೆ ಉಂಟು. ಯಾರು ಗೊತ್ತಾ? ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ಬ್ಲಾಗ್. ಗೈಸ್ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ, ನೀವು ಕೂಡ ಮಸ್ತ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಸೀದಾ ಅಜ್ಜಿ ಮನೆಗೆ ಹೋಗಿದ್ದಿಲ್ಲ, ಅಲ್ಲಿಂದ ಸೀದಾ ಬಂದುಬಿಟ್ಟೆ. ಇವತ್ತು ಬೆಳಿಗ್ಗೆನೆ ಬಂದೆ. ಬಂದು ಒಳ್ಳೆ ನಿದ್ದೆ ಗೈಸ್. ಇವಾಗ ಎದ್ದಿದ್ದು 4 ಆಗ್ಬಿಡ್ತು. ಬೆಳಿಗ್ಗೆನೆ ಬಂದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಂದು ವ್ಲಾಗ್ದು ಟೈಮಿಂಗ್ ಚೇಂಜ್ ಆಗಿಬಿಡ್ತು. ನಿನ್ನೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತು. ಅಲ್ಲಿ ಹೋದೆ ನಾನು, ನೆಟ್ ಖಾಲಿ ಆಗ್ಬಿಟ್ಟು ಅಲ್ಲಿ ನನಗೆ ವ್ಲಾಗ್ ಪೋಸ್ಟ್ ಮಾಡೋಕ್ಕೆ ಆಗಿಲ್ಲ. ಈವ್ನಿಂಗ್ ವ್ಲಾಗ್ ರೀಲ್ 2 ಮಾಡಿಟ್ಟಿದೆ, ಬಟ್ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇವತ್ತು ಮಾರ್ನಿಂಗ್ ಮಾಡಿದ್ದು ಹೆಂಗೂ ಒಳ್ಳೇದಾಯಿತು. 1 ಡೇ ಬ್ಯಾಗೆ ಕಂಟೆಂಟ್ ಮಾಡ್ದಂಗೆ ಆಗುತ್ತೆ ಇನ್ನು ಡೈಲಿ. ಸೊ ಇನ್ನು ಮಾರ್ನಿಂಗ್ಗೆ ಬರುತ್ತೆ, ಎಲ್ಲ ವಾಚ್ ಔಟ್ ಮಾಡಿ ಬನ್ನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡುವ, ಏನಾಗುತ್ತೆ ನೋಡೋಣ. ಆ್ಯಂಡ್ ಇವತ್ತಿನ ಬ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ. ಇವಾಗ ನಾನು ಪೊಲೀಸ್ ಐತೀನಿ, ಪೊಲೀಸ್ ಗೈಸ್. ಇನ್ನೊಂದು, ಐ ಆಮ್ ನಾಟ್ ಯೂಸಿಂಗ್ ಒರಿಜಿನಲ್ ಯೂನಿಫಾರ್ಮ್, ಬ್ಯಾಡ್ಜ್ ಇರೋದು, ಲೋಗೋ ಇರೋದು, ಸಿಂಬಲ್ ಇರೋದು ಅದಲ್ಲ. ಸೊ ಹಂಗೆ ಯೂಸ್ ಮಾಡೋಂಗೂ ಇಲ್ಲ. ಆ್ಯಂಡ್ ರಿಯಲ್ ಅವ್ರದ್ದು ಕೂಡ ನಾನು ಇಸ್ಕೊಂಡು ಮಾಡ್ತಾ ಇಲ್ಲ. ಇಟ್ಸ್ ಜಸ್ಟ್ ಯೂನಿಫಾರ್ಮ್ ಅಷ್ಟೇ. ನಾನು ವಿಡಿಯೋ ಮಾಡಕ್ಕೆ ಇಸ್ಕೊ ಬಂದಿರೋದು ಒಬ್ಬರ ಹತ್ರ ಅಷ್ಟೇ. ಬನ್ನಿ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೆ. ಗೈಸ್, ಇಟ್ಸ್ ಟೈಮ್ ಟು ಕಮ್ ಇನ್ ಯೂನಿಫಾರ್ಮ್. ಅಮ್ಮ ಬರ್ಲಾ? ಡೈಲಾಗ್ ಹೊಡಿಲ್ಲ ಒಂದು. ಇಷ್ಟು ಆ ದೇವರು ಇಂದ್ರ ಅಂತ ಇಟ್ಟಿರೋ ನಮ್ಮ ಒಂದ್ ನಿಮಿಷ. ಇಷ್ಟು ಆ ದೇವರು ಇಂದ್ರ ಅಂತ ನಮ್ಮ ಅಪ್ಪ ನನಗೆ ಇಟ್ಟಿರೋ ಹೆಸರು ನಾನು ಅವ್ನ ಗಾಡಿಗೆ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರ್ಗಾಳಿ ಬೀಸುತ್ತೆ. ಹಿಂಗೆ ಹೇಗುಂಟು ಗೈಸ್? ಚೆನ್ನಾಗಿ ಉಂಟಾ? ಅವ್ವ ಅವ್ವ ಈ ಕಡೆ ತೋರಿಸಿ, ಈ ಕಡೆ. ಹೆಂಗೆ ಗೈಸ್? ಹೆಂಗ್ ಕಾಣ್ತಾ ಇದೀನಿ? ಚೆನ್ನಾಗಿ ಉಂಟಾ? ಬೇರೆ ಯಾವ್ದಾದ್ರು ಡೈಲಾಗ್ ಹೇಳ್ಬೇಕಾ? ಸುದೀಪ್, ಪುನೀತ್ ರಾಜ್ಕುಮಾರ್ ಪೊಲೀಸ್ ಆಗಿಲ್ಲ. ಪುನೀತ್ ರಾಜ್ಕುಮಾರ್ ಪೊಲೀಸ್ ಆಗಿಲ್ಲ. ಸುದೀಪ್ ದರ್ಶನ್ ಆಯ್ತು. ಕೆಂಪೇಗೌಡ ಒಂದು ಹೇಳ, ಬಂದು ಹೇಳ್ತೀನಿ ನೋಡೀಗ. ಒಂದೇ ಗೊತ್ತಿರೋದು ಕೆಂಪೇಗೌಡ ಒಂದು. 5 ರೂಪಾಯಿ ಇದ್ರೆ ತರಕಾರಿ ಅಂಗಡಿ, 50 ರೂಪಾಯಿ ಇದ್ರೆ ತಿನ್ಸಿ ಅಂಗಡಿ. ಆ ಗೈಸ್, ಅದು ಹೇಳಿ ಬೋರ್ ಆಯ್ತಾ ಅಂತ ಬೇರೆ ಹೇಳ್ತೀನಿ ರೀ ಗೈಸ್. ಸದ್ಯಕ್ಕೆ ಕೋಲಿಲ್ಲ, ಅಪರಾಧಿನ ವಿಚಾರಣೆ ಮಾಡಕ್ಕೆ ಬೇರೆ ಕೋಡೆ ಉಂಟು. ಸಾಯಿ ಕುಮಾರ್ ಡೈಲಾಗ್ಗಳ. ಪಿಕದಲ್ಲಿ ದಮ್ಮಿದ್ರೆ ಕೈಯಲ್ಲಿ ಮಚ್ಚಿಡ್ಕೊಂಡು ಬಾರೋ ಮಗನೇ. ತಿಕದಲ್ಲಿ ದಮ್ಮಿದ್ರೆ ಕೈಯಲ್ಲಿ ಮಚ್ಚಿ ಹಿಡಿದುಕೊಂಡು ಬಾರೋ ಗಾಂಡು. ಸಾಂಬಾ ಎಷ್ಟ್ ಜನ ಇದ್ರು? 3. ಯಾರಲ್ಲ? ನಾನು, ನೀನು, ಅವ್ವ. ಹೇಳಿ 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 ಹೇಳಿ. ನಾನು, ನೀನು, ಅವ್ವ, ಬಿಪ್ಪಿ, ಪಪ್ಪ 5 ಜನ ಇದ್ದಾರೆ. 3 ಜನ ಅಂತ ಅಗ್ನಿ UPS. 4 ಜನ ಇದೀವಿ, ನಮ್ಗೆ 2 ಅಂತ ಪುಂಕ್ತಿ ಏನೋ. ಅಗ್ನಿ UPS. ನಾನು ಹೇಳಿದ್ದು ಮನೇಲಿ. ನೀ ಕೇಳೇ ಇಲ್ಲ ಮನೆಯಲ್ಲಿ ಅಂತ. ಕೇಳುವಾಗ ಕರೆಕ್ಟ್ ಆಗಿ ಹೇಳ್ಬೇಕು. 403 ಲಾಕಪ್ ಹಾಕೋರ್ನ, ಲಾಕಪ್. ಈಗ ಅವನ ಹತ್ರ ಹೋಗ್ಬಿಟ್ಟು ಡೈಲಾಗ್ ಹೊಡಿತೀನಿ ನೋಡಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ ಹೊರತು ಪೋಸ್ಟ್ ಆಫೀಸಿಗಲ್ಲ. ಯಾರೋ ಕಾಂಜಿ ಪಿಂಜಿ ಅನ್ಕೊಂಡ್ರ? ಮದಕರಿ, ವೀರ ಮದಕರಿ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಗೈಸ್? ವ್ಲಾಗ್ ಮಾಡ್ಕೊಂಡು ರೀಲೇ ಮಾಡಿಲ್ಲ, ರೀಲ್ ಶೂಟ್ ಮಾಡ್ಬೇಕು ಇವಾಗ ಒಂದು. ಅದಕ್ಕೆ ಒಂದು ಡೈಲಾಗ್ ಬೇಕಾಯ್ತಾ ಮೇನ್ ಆಗಿ. ಅದೇ ಭಾಷೆಗಳು ನೀಟಾಗಿ ಬನ್ನಿ ಗೈಸ್, ಒಂದು ಕಾನ್ಸೆಪ್ಟ್ ಹುಡುಕಿದ್ದೀನಿ, ಅದನ್ನೇ ಮಾಡೋಣ. ಥೋ ಗೈಸ್, ಸಿಟ್ಟು ಬಾರದೆ ಇದಕ್ಕೆ ನನಗೆ. ವಿಡಿಯೋ ಅರ್ಧ ಶೂಟ್ ನಡೀತಾ ಉಂಟು, ಈ ಕರೆಂಟ್ ನೋಡಿ, ಲೈಟ್ ಹೋಗ್ಬಿಟ್ಟು ಮ್ಯಾಚೇ ಆಗೋದಿಲ್ಲ. 2 ಟೇಕ್ ಸೀನ್ದು ಬೇರೆ ಬೇರೆ ಶಾರ್ಟ್ಸ್ ತೆಗಿಬೇಕು, ಈ ಕರೆಂಟ್ ಹೋಯ್ತು. ಅದು ಅರ್ಧದಲ್ಲಿ ಹಿಂಗಾಗುವಾಗ ನಾವು ಏನೋ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ. ಅರ್ಧದಲ್ಲಿ ಆಗೋ ಇಂಥದ್ದೆಲ್ಲ ಆಗೋಗ ಏನಾಗುತ್ತೆ ಅಂದ್ರೆ, ಮೊದ್ಲೇ 1 ಟೇಕ್ ಆಗದೆ, 2 ಟೇಕ್ ಆಗದೆ, 3 4 ಟೇಕ್ ತಗೊಂಡ್ ಮಾಡ್ತಾ ಇರ್ತೀವಿ. ಅಂತ ಟೈಮ್ ಹಿಂಗ ಆಗುತ್ತಂದ್ರೆ, ಇನ್ನು 2 ಟೇಕ್ ಬಾಕಿತ್ತು, ಸೆಂಟ್ರಲ್ ಲೈಟ್ ಹೋಯ್ತು. ಗೈಸ್, ಕರೆಂಟ್ ಏನೋ ಬಂತು. 2-3 ಸಲ ಟೇಕ್ ಮಾಡುವ, ನೆಗಡಿ ಸಾಕಾಯ್ತು, ಕರೆಕ್ಟ್ ಆಗಿ ಬಂದಿಲ್ಲ ಅಂತ 2-3 ಶಾರ್ಟ್ ತೆಗ್ದೆ, ಅದಾಗಿದೆ. ಬನ್ನಿ ನೋಡೋಣ, ರೀಲ್ ಶೂಟ್ ಏನೋ ಆಯ್ತು. ಗೈಸ್, ಇವಾಗ ನಾನು ಬಿಪ್ಪಿ ಒಂದು ಸ್ಕಿಟ್ ಮಾಡ್ತೀವಿ ನೋಡಿ ವ್ಲಾಗ್ ಅಲ್ಲಿ. ಹೆಂಗಂದ್ರೆ ಕಳ್ಳ ಪೊಲೀಸ್ ಸ್ಕಿಟ್. ಅವ್ನು ಕಳ್ಳ, ನಾನ್ ಪೊಲೀಸ್. ಇವಾಗ ಒಂದು ಸ್ಟೋರಿ ಮಾಡ್ತೀವಿ. ಕಳ್ಳ ಪೊಲೀಸ್ ಹೆಂಗೆ ವಿಚಾರಣೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಈಗ ಬಿಪಿನ ಫುಲ್ ಸೈಕ್ ಮಾಡ್ಬಿಡ್ತೀನಿ ಈಗ.
ಈಗ ನೀನು ವಿಲನು, ನಾನು ಹೀರೋ. ಇಲ್ಲಿ ಆಕ್ಷನ್ ಸೀನ್, ಡೈಲಾಗ್ ಸೀನ್ ಹೇಳು, ನಾ ಹೇಳ್ತೀನಿ. ಹಾ, ಡೈಲಾಗ್ ಹೊಡೆದ್ಬಿಡ್ತೀನಿ. ಡೈಲಾಗ್ ಹೇಳು, ಡೈಲಾಗ್ ಹೇಳೋ. ನೀ ವಿಲನ್ ಡೈಲಾಗ್ ಹೇಳು, ನಾ ಹೀರೋ. ನಾನ್ ಡೈಲಾಗ್ ನಾ ಹೇಳ್ತೀನಿ. ಯಾವ್ದಾರು ಫಿಲ್ಮ್ ಯೋಚನೆ ಮಾಡಿ ಹೇಳು ಬೇಗ. ಇದು 6 ಮುಖ ಕೋಟೆ ಕಾಣೋ. ಕೈ ಎತ್ತಿ ತಗ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು 6 ಮುಖ ಕೊಟ್ಟೆ ಕಣೋ. 5 ರೂಪಾಯಿ ಇದ್ರೆ ತರಕಾರಿ ಅಂಗಡಿ, 50 ರೂಪಾಯಿ ಇದ್ರೆ ದಿನಸಿ ಅಂಗಡಿ, 100 ರೂಪಾಯಿ ಇದ್ರೆ ಮಾಲು. ಪೊಲೀಸಿಗೆ ಎದುರು ಮಾತಾಡ್ತೀಯ ಮಗನೇ. ನಾನು ಯಾರು ಗೊತ್ತಾ? ಮನ್ಸ ಯಾರು ಗೊತ್ತೇನೋ ನಾನು? ಮನ್ಸ ನಿಗ್ರಾಡ್ತ್ಯಾ ಡೈಲಾಗ್ ಹೇಳು. ಇವನು ಆನೆ ಪೊಲೀಸ್ ಅಡ್ತ್ಯಾ. ಏಯ್, ಕರೆಕ್ಟಾಗಿ ಡೈಲಾಗ್, ರೌಡಿ ಡೈಲಾಗ್ ಕರೆಕ್ಟಾಗಿ ಹೇಳು. ಯಾವ್ದಾರು ಫೇಮಸ್ ರೌಡಿ ಡೈಲಾಗ್ ಹೇಳು. ಇಲ್ವಾ? ಏನೋ ಕರ್ಕೊಂಡು ವಿಡಿಯೋ ಮಾಡಕ್ಕಾಗಲ್ಲಪ್ಪ. ಫೇಮಸ್ ರೌಡಿ ಡೈಲಾಗ್ ಹೇಳು. ಯಾಪ ಕ್ಯಾನ್ಸಲ್ ಗೈಸ್. ಕರೆಕ್ಟಾಗಿ ಡೈಲಾಗ್. ಫಿಲಮ್ ನೋಡಿಲ್ಲ ಪೊಲೀಸ್ದು. 2 ಕಾಲ್ ಹಾಕಿದ್ರೆ ಟ್ರಾನ್ಸ್ಫರ್ ಆಗಿ ಎಲ್ಲಿ ಹೋಯ್ತಿ ಗೊತ್ತಾ? ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸಿಗಲ್ಲ. ಮದಕರೇ, ಯಾರೋ ಕಾಂಜಿ ಪಿಂಜಿ ಅಲ್ಲ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದಿ ಇಬ್ಬರದು ಸಮಾಧಿ ಕಟ್ಬಿಡ್ತೀನಿ. ಸರಿ, ಏಯ್, ಪೊಲೀಸ್ ಹೇಳ್ದೆ. ಪೊಲೀಸ್ ಕಾಲಿಡಿತೇನೋ? ಯಾರೋ ನೀನು? ಎಲ್ಲಿಂದ ಬಂದೆ? ಲೋ, ನೀನ್ ಯಾರು? ನೆಕ್ಸ್ಟ್ ಲೈಟಾ? ಟೆರರಿಸ್ಟಾ? ಯಾರು ನೀನು? ಬಟ್ ಅಂದ್ರೆ ಪಟಾಯಿಸು, ಮಿಠಾಯಿ ಸುರಿ. ಪಟ್ಟು ಅಂದ್ರೆ ಪಟಾಸು, ಮಿಠಾಯಿ ಸುರಿ. ನಾನು ಯಾರು ಗೊತ್ತಾ? ಪೊಲೀಸ್ ಮೇಲೆ ಕೈ ಮಾಡ್ಯ. ಪೊಲೀಸ್ ಮೈಕ್ ಬರೋ, ಪೊಲೀಸ್ ಜೊತೆ ಫೈಟ್ ಮಾಡ್ತಾ. ಹೋಗಿ ಬೇಡ, ಕಂಟೆಂಟ್ ಕ್ಯಾನ್ಸಲ್. ಓಕೆ ಗೈಸ್, ಎಂಡಿಂಗ್ ಅಪ್ ಟುಡೇಸ್ ವ್ಲಾಗ್. ವಿಪಿ, ನೀನ್ ಪೊಲೀಸ್ ಆಗಿದ್ರೆ ಏನ್ ಮಾಡ್ತಿದ್ದೆ? ಪೊಲೀಸ್ ಆಗಿದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೆ. ಓಕೆ ಗೈಸ್, ಎಂಡಿಂಗ್ ಅಪ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಇಷ್ಟ ಲೈಕ್ ಮಾಡ್ಕೊಳ್ಳಿ. ನಾ ಪೊಲೀಸ್ ಆದ್ರೆ ಅಂತ ಇದ್ರಲ್ಲಿ ಕೇಳಿದ್ದು ಯಾವ್ದಲ್ಲಿ ಸ್ಕಿಟ್ ಅಲ್ಲಿ. ಈಗ ನನ್ ಬದಲು ನೀ ಪೊಲೀಸ್ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಪೊಲೀಸ್ ಡ್ರೆಸ್ ಹಾಕಿದ್ರೆ. ಯಪ್ಪ, ಸಾಯಿಸ್ತಿದ್ದೆ ಒದ್ದು. ಇವನ್ನ ಕೇಳಿ ಪ್ರಯೋಜನ ಇಲ್ಲ. ಓಕೆ ಗೈಸ್, ಇವನ್ನ ಕೇಳಿ ಪ್ರಯೋಜನ ಇಲ್ಲ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.